ನಿಮ್ಮೆಲ್ಲರಿಗೂ ಕ್ರಿಸ್ತೇಸುವಿನ ಮಧುರವಾದ ನಾಮದಲ್ಲಿ ಸಾಬತ್ ಸ್ಕೂಲ್ ಸಿಂಪ್ಲಿಫೈಡ್ಗೆ ಸ್ವಾಗತ. ಕಳೆದ ತ್ರೈಮಾಸಿಕದಲ್ಲಿ ನಾವು ವಿಮೋಚನಕಾಂಡ ಪುಸ್ತಕವನ್ನು ಕಲಿತೀವಿ. ಮೋಶೆ ಯಾವ ರೀತಿಯಾಗಿ ಐಗುಪ್ತ ದೇಶದವರ ಕೈಗಳಿಂದ ಇಸ್ರೇಲ್ ಜನರನ್ನು ಹೊರತಂದು ಅವರನ್ನು ಆಳುವಿಕೆ ಮಾಡಿದ್ದನ್ನು ನಾವು ಕಂಡುವಿ. ಹಾಗೆಯೇ ಈ ನೂತನ ತ್ರೈಮಾಸಿಕದಲ್ಲಿ ನಾವು ಲೆಸನ್ಸ್ ಆಫ್ ಫೇತ್ ಫ್ರಮ್ ಜೋಶುವ ಎನ್ನುವಂಥ ಪುಸ್ತಕವನ್ನು ಧ್ಯಾನ ಮಾಡಲಿಕ್ಕೆ ಹೋಗುವಂತರಾಗಿದ್ದೇವೆ. ಕನ್ನಡದಲ್ಲಿ ಯೆಹೋಶುವನ ಜೀವನ ಚರಿತ್ರೆ, ಪಾಠ 1, ಯಶಸ್ಸಿನ ಸೂತ್ರಗಳು. ಸ್ಮರಣ ವಾಕ್ಯವನ್ನು ಯೆಹೋಶುವ 1ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡುವಂತರಾಗಿರ್ತೇವೆ. 40 ವರ್ಷಗಳ ಅಲೆದಾಟದ ನಂತರ ನೂತನ ಜನರೇಷನ್, ನೂತನವಾದಂಥ ಸಂತಾನ ಈಗ ಸಿದ್ಧವಾಗಿದೆ. ಅದನ್ನು ಆಳುವಿಕೆ ಮಾಡಲಿಕ್ಕೆ ಮೋಶೆ ಇಲ್ಲ. ದೇವರು ವಾಗ್ದಾನ ಮಾಡಿದಂಥ ಸ್ಥಳಕ್ಕೆ ಹೋಗುವಂಥ ಸಮಯ ಸಮೀಪದಲ್ಲೇ ಇದೆ. ಹಾಗಿರುವಾಗ ಈಗ ನೂತನವಾದಂಥ ನಾಯಕನನ್ನು ಮೋಶೆಯ ಮರಣದ ನಂತರ ದೇವರು ಆರಿಸುವಂತನಾಗಿರ್ತಾನೆ. ಆ ನೂತನವಾದಂಥ ನಾಯಕ ಯಾರು ಅನ್ನೋದಾದರೆ ಈ ತ್ರೈಮಾಸಿಕದ ನಮ್ಮ ಹೀರೋ ಆಗಿರುವಂಥ ಜೋಶುವ. ನೂತನವಾದಂಥ ನಾಯಕ, ನೂತನವಾದಂಥ ಜನರೇಷನ್, ಈ ಎರಡರಲ್ಲಿ ದೇವರು ಅವರಿಂದ ಬಯಸಿದ್ದು ಟ್ರಸ್ಟ್ ಫುಲ್ಲಿ ಇನ್ ಗಾಡ್. ದೇವರ ಮೇಲೆ ಸಂಪೂರ್ಣವಾದಂಥ ನಂಬಿಕೆನ ಇಡಲಿಕ್ಕೆ ದೇವರು ಬಯಸುವಂತನಾಗಿದ್ದಾನೆ. ನಾವು ಸಹ ಈ ಸಮಯದಲ್ಲಿ ನಂಬಿಕೆಯಲ್ಲಿ ಸಂಪೂರ್ಣತರಾಗೂ ಇಲ್ಲದೆ, ಪರಲೋಕಕ್ಕೆ ನಾವು ಹೋಗಲಿಕ್ಕೆ ಸಿದ್ಧವಾಗೂ ಇಲ್ಲದೆ, ಈ ಲೌಕಿಕವಾಗಿ ಇರಲಿಕ್ಕೆ ಸಿದ್ಧವಾಗಿಲ್ಲದೆ ಮಧ್ಯದ ದಾರಿಯಲ್ಲಿ ನಾವು ನಿಂತಿದ್ದೇವೆ. ಈ ಮೊದಲನೆಯ ಪಾಠದಲ್ಲಿ ನಾವು ಯೆಹೋಶುವನ ಪರಿಚಯವನ್ನ ಮಾಡಿ ಹಾಗೂ ಈ ಪುಸ್ತಕದ ರಚನೆಯನ್ನ ನಾವು ನೋಡುವಂತರಾಗಿರ್ತೇವೆ. ಹಾಗೂ ಯೆಹೋಶುವನ ಒಂದು ಯೋಜನೆಗಳನ್ನು ನಾವು ಬಯಲು ಮಾಡುವಂತರಾಗಿರ್ತೇವೆ. ಇಂಟ್ರಡಕ್ಷನ್ ಟು ಜೋಶುವ, ಯೆಹೋಶುವನ ಪರಿಚಯ. ಯೆಹೋಶುವ 1ನೇ ಅಧ್ಯಾಯ 1-3 ವಚನಗಳನ್ನು ನಾವು ನೋಡುವಾಗ ಅಲ್ಲಿ ಯೆಹೋಶುವನ ಕರೆಯುವಿಕೆಯನ್ನು ನಾವು ನೋಡ್ತೇವೆ. ಮೋಶೆಯ ಮರಣದ ನಂತರ ಈಗ ಯೆಹೋಶುವನನ್ನ ದೇವರು ನೂತನ ನಾಯಕನಾಗಿ ಆರಿಸಿಕೊಳ್ಳುವನಂತಾಗಿದ್ದಾನೆ. ಯೆಹೋಶುವನ 1ನೇ ಅಧ್ಯಾಯವನ್ನು ನಾವು ನೋಡುವಾಗ ಅಲ್ಲಿ 11 ಬಾರಿ ಮೋಶೆ ಹೆಸರನ್ನ ದಾಖಲೆಯಾಗುವುದನ್ನು ನಾವು ಕಂಡು ಬರಬಹುದು. ಹಾಗೂ ಈ 1ನೇ ಅಧ್ಯಾಯದಲ್ಲಿ ಒಂದು ಉತ್ತಮವಾದ ನಾಯಕನಿಂದ ಮತ್ತೊಂದು ಉತ್ತಮವಾದಂಥ ನಾಯಕನ ಒಂದು ಪರಿಚಯವನ್ನ ನಾವು ಇಲ್ಲಿ ನೋಡಬಹುದು. ಇಲ್ಲಿ 2 ನಾಯಕರಲ್ಲಿ ಕೆಲವೊಂದು ಹೊಂದಾಣಿಕೆಗಳು ಇವೆ. ಆ ಹೊಂದಾಣಿಕೆಗಳು ಯಾವುವೆಂದು ನಾವು ಈಗ ನೋಡೋಣ. ಮೊದಲನೇದಾಗಿ ದೇವರು ಇಬ್ಬರಿಗೂ ಪ್ರತ್ಯಕ್ಷ ಆಗಿ ಮಾತನಾಡ್ತಾನೆ. ಎರಡನೇದಾಗಿ ಅವರ ಕಾಲುಗಳಲ್ಲಿರುವಂತಹ ಚಪ್ಪಲಿಯನ್ನು ಬಿಚ್ಚಲಿಕ್ಕೆ ಹೇಳ್ತಾನೆ. ಮೂರನೇದಾಗಿ ದೇವರು ಅವನ ಜೊತೆಯಲ್ಲಿ ಇದ್ದಾನೆ ಎನ್ನುವಂಥ ವಾಗ್ದಾನವನ್ನ ಮಾಡ್ತಾನೆ. ನಾಲ್ಕನೇದಾಗಿ ಅವರಿಬ್ಬರೂ ಸಹ ಪಸ್ಕಾ ಹಬ್ಬವನ್ನ ಆಚರಿಸುವುದನ್ನು ನಾವು ಕಾಣ್ಬೋದು. ಐದನೇದಾಗಿ ಅವರು ಒಣನೆಲದ ಮೇಲೆ ನಡೆಯುವುದನ್ನು ನಾವು ಕಾಣುವಂತರಾಗಿರ್ತೇವೆ. ಆರನೇದಾಗಿ ಇಬ್ಬರ ಕಾಲದಲ್ಲೂ ಮನ್ನವನ್ನ ನಾವು ಸುರಿಯುವುದನ್ನು ಕಾಣ್ತೇವೆ. ಹಾಗೂ ಏಳನೇದಾಗಿ ಇಬ್ಬರೂ ಸಹ ಗೂಢಾಚಾರಿಗಳನ್ನ ಕಳಿಸುವುದನ್ನು ನಾವು ಕಾಣ್ತೇವೆ. ಈ ಎಲ್ಲದರ ವಾಕ್ಯ ಭಾಗವು ನಮ್ಮ ಸ್ಕ್ರೀನ್ ಮೇಲೆ ನಾವು ನೋಡ್ಬೋದು. ಎರಡನೇದಾಗಿ ಈ ಪುಸ್ತಕದ ರಚನೆಯನ್ನ ನಾವು ನೋಡ್ತೇವೆ. ಈ ಪುಸ್ತಕದ ಪ್ರಾರಂಭದಲ್ಲಿಯೇ 1ನೇ ಅಧ್ಯಾಯದಲ್ಲಿಯೇ ದೇವರ ವಾಗ್ದಾನ ನೆರವೇರಿಸುವಂತ ಒಂದು ಹೆಜ್ಜೆಗಳನ್ನ ನಾವು ಗಮನಿಸಬಹುದು. ಈ 1ನೇ ಅಧ್ಯಾಯವನ್ನ 4 ಮಾತುಗಳಿಂದ ಒಳಗೊಂಡಿದೆ. ಮೊದಲನೆಯದಾಗಿ ಹೊಳೆಯನ್ನ ದಾಟುವುದು. ಯೆಹೋಶುವ 1ನೇ ಅಧ್ಯಾಯ 7-9 ನಾವು ಅದನ್ನು ನೋಡ್ತೇವೆ. ಎರಡನೇದಾಗಿ ಕಾನಾನ್ ದೇಶವನ್ನ ಜಯಿಸುವುದು. 1ನೇ ಅಧ್ಯಾಯ 10 ಹಾಗೂ 11ನೇ ವಚನ. ದೇಶವನ್ನ ಭಾಗ ಮಾಡಿಕೊಳ್ಳುವುದು. 1ನೇ ಅಧ್ಯಾಯ 12-15ನೇ ವಚನ. ಹಾಗೂ ದೇವರ ಆಜ್ಞೆಗಳನ್ನ ವಿಧೇಯರಾಗಿ ಇರುವುದು. ಇದೆಲ್ಲವೂ ಸಹ ಯೆಹೋಶುವನ ಪುಸ್ತಕದಲ್ಲಿ ನಾವು ನೆರವೇರುವುದನ್ನು ಕಾಣುವಂತರಾಗಿರ್ತೇವೆ. ಹೊಳೆಯನ್ನು ದಾಟುವುದು. ಯೆಹೋಶುವ 1ನೇ ಅಧ್ಯಾಯ 1ನೇ ವಚನದಿಂದ 5ನೇ ವಚನದವರೆಗೂ ಹಾಗೂ 12ನೇ ವಚನದಲ್ಲಿ ನಾವು ಹೊಳೆಯನ್ನು ದಾಟುವುದರ ಬಗ್ಗೆ ನೋಡ್ತೇವೆ. ಹಾಗೂ 5ನೇ ಅಧ್ಯಾಯ 13-12ರಲ್ಲಿ ನಾವು ಸ್ವದೇಶ ಪಡಿಸಿಕೊಳ್ಳುವುದರ ಬಗ್ಗೆ ನೋಡ್ತೇವೆ.
ಹಾಗೂ 13ನೇ ಅಧ್ಯಾಯ 1-21 ಆ ದೇಶವನ್ನ ಭಾಗ ಮಾಡುವುದನ್ನು ನಾವು ನೋಡ್ತೇವೆ. ಹಾಗೂ 22ನೇ ಅಧ್ಯಾಯ 1-24 ನಾವು ಓದುವಾಗ ದೇವರನ್ನ ಸೇವಿಸುವುದರ ಬಗ್ಗೆ ಅಥವಾ ಆರಾಧಿಸುವುದರ ಬಗ್ಗೆ ನಾವು ಕಾಣುವಂತರಾಗಿರ್ತೇವೆ. ಸೊ ದೇವರು ವಾಗ್ದಾನ ಮಾಡಿದಂತ ಎಲ್ಲವನ್ನ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಆ 1ನೇ ಅಧ್ಯಾಯದಲ್ಲಿ ಕೊಟ್ಟಂತ ವಾಗ್ದಾನಗಳೆಲ್ಲವೂ ಸಹ ಯೆಹೋಶುವನ ಪುಸ್ತಕದಲ್ಲಿ ನೆರವೇರುವುದನ್ನ ನಾವು ಹೆಜ್ಜೆ ಹೆಜ್ಜೆಯಾಗಿ ನೋಡ್ತಾ ಇದ್ದೇವೆ. 3ನೇದಾಗಿ ವಾಗ್ದಾನ ಮಾಡಿದಂಥ ಸ್ಥಳದ ಬಾಧ್ಯಸ್ಥರಾಗುವುದನ್ನು ನಾವು ನೋಡ್ತೇವೆ. ಯೆಹೋಶುವ 1ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡುವಾಗ ಇಲ್ಲಿ ದೇವರು ಒಂದು ವಿಭಿನ್ನವಾದಂಥ ಮಾತುಗಳಿಂದ ಮಾತನಾಡುವಂತನಾಗಿದ್ದಾನೆ. ಅಂದರೆ ಇಲ್ಲಿ ದೇವರು ಪ್ರವಾದಿಯ ಹಾಗೆ ಮಾತನಾಡ್ತಾನೆ. ಪ್ರವಾದಿ ಯಾರು? ಮುನ್ನಡೆಯುವಂಥ ವಿಚಾರವನ್ನ ಮುನ್ಸೂಚನೆಯಾಗಿ ಹೇಳುವುದೇ ಪ್ರವಾದಿ. ಇಲ್ಲಿ ಯೆಹೋವನು ಸಹ ಯೆಹೋಶುವನ ಬಳಿಯಲ್ಲಿ ಮಾತನಾಡುವಾಗ ಈಗಾಗಲೇ ಇಸ್ರೇಲ್ ಜನರಿಗೆ ಕಾನಾನ್ ದೇಶವನ್ನ ಕೊಟ್ಟಿರುವ ಹಾಗೆ ಮಾತನಾಡುವುದನ್ನ ನಾವಿಲ್ಲಿ ನೋಡ್ತೇವೆ. ಈಗ ನಾವು ದೇವರು ವಾಗ್ದಾನ ಮಾಡಿರುವಂಥ ಸ್ಥಳವನ್ನ ಬಾಧ್ಯಸ್ಥರಾಗಿ ಆಗುವ ಹಾಗೆ, ಕಾನಾನ್ ದೇಶವನ್ನ ಪಡೆದುಕೊಳ್ಳುವ ಹಾಗೆ ಯೆಹೋಶುವನಿಗೆ ದೇವರು ವಾಗ್ದಾನವನ್ನ ಹಾಗೂ ಬಲವನ್ನ, ನಂಬಿಕೆಯನ್ನ ಬೆಳೆಸುವಂತನಾಗಿರ್ತಾನೆ. ಅದನ್ನು ನಾವು ಯೆಹೋಶುವ 1ನೇ ಅಧ್ಯಾಯ 5ನೇ ವಚನದಲ್ಲಿ ನೋಡ್ಬೋದು. ಹಾಗೆ ನಮಗೆ ಅದೇ ರೀತಿಯಾಗಿ ಆತ್ಮಿಕವಾದಂಥ ಪಾಠವನ್ನ ಸಹ ದೇವರು ಕೊಡ್ತಿದ್ದಾನೆ. ಈಗಲೂ ಸಹ ದೇವರು ನಿಮ್ಮೊಂದಿಗೆ, ನನ್ನೊಂದಿಗೆ ಇದ್ದಾನೆ ಎನ್ನುವಂಥ ನಂಬಿಕೆಯ, ವಿಶ್ವಾಸದ ಮಾತುಗಳನ್ನ ಮತ್ತಾಯ 28ನೇ ಅಧ್ಯಾಯ 20ನೇ ವಚನದಲ್ಲಿ ಹೇಳುವಂತನಾಗಿದ್ದಾನೆ. ಐ ವಿಲ್ ಬಿ ವಿತ್ ಯು, ನಾನು ನಿಮ್ಮ ಸಂಗಡ ಇದ್ದೇನೆ. ಇಸ್ರೇಲ್ ಜನರಿಗೆ ಹೇಳಿದ ಹಾಗೆ, ಯೆಹೋಶುವನಿಗೆ ಹೇಳಿದ ಹಾಗೆ ದೇವರು ನಿನಗೂ ನಮಗೂ ಹೇಳುವಂತನಾಗಿದ್ದಾನೆ. ಪ್ರೇರೆ 4ನೇ ಪ್ರಾಮುಖ್ಯವಾದಂಥ ವಿಚಾರ ನಾವಿಲ್ಲಿ ನೋಡುವಂಥದ್ದು ಏನಪ್ಪಾ ಅಂತಂದ್ರೆ, ಪೂರ್ಣ ಧೈರ್ಯದೊಂದಿರಲಿಕ್ಕೆ ದೇವರು ಇಲ್ಲಿ ನಮಗೆ ಕೇಳುವಂತನಾಗಿದ್ದಾನೆ. ಮುಖ್ಯವಾಗಿ ಯೆಹೋಶುವ 1ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡುವಾಗ ದೇವರು ಯುದ್ಧ ಮಾಡಲಿಕ್ಕೆ ಪೂರ್ಣ ಧೈರ್ಯವನ್ನ ಹೊಂದುವ ಮುನ್ನ ಯೆಹೋಶುವ 1ನೇ ಅಧ್ಯಾಯ 7ನೇ ವಚನದಲ್ಲಿ ದೇವರ ಆಜ್ಞೆಯನ್ನ ಕೈಗೊಳ್ಳುವಂತ ಧೈರ್ಯ, ಪೂರ್ಣವಾದಂಥ ಶಕ್ತಿ ನಮ್ಮಲ್ಲಿ ಇದೆಯಾ ಎನ್ನುವುದನ್ನು ನೋಡುವಂತರಾಗಿರ್ತವೆ. ಪ್ರಕಟಣೆ 14ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡುವಾಗ ಅದೇ ರೀತಿಯಾದಂಥ ಒಂದು ಸಂದರ್ಭ ನಮಗೆ ಏರ್ಪಡಿಸಿದೆ. ಏನಪ್ಪಾ ಅಂತಂದರೆ, ನಾವು ದೇವರ ಆಜ್ಞೆಗಳನ್ನು ಕೈಗೊಳ್ಳುವಂಥ ಪರಿಸ್ಥಿತಿ ಬಂದಾಗ ನಮ್ಮಲ್ಲಿ ಆ ಧೈರ್ಯ, ಪೂರ್ಣವಾದಂಥ ಶಕ್ತಿ ನಮ್ಮಲ್ಲಿ ಇದೆಯಾ, ಅದು ನಮ್ಮ ಪಾಲಾಗಿದೆಯಾ ಎನ್ನುವಂಥ ಪ್ರಶ್ನೆ ನಾವು ಉತ್ತರಿಸಬೇಕಾಗಿದೆ. ಪ್ರೇರೆ, ದೇವರು ಈಗಾಗಲೇ ನಾನು ನಿಮ್ಮ ಸಂಗಡ ಇದ್ದೇನೆ ಎನ್ನುವಂಥ ವಾಗ್ದಾನವನ್ನು ಯೆಹೋಶುವ 1ನೇ ಅಧ್ಯಾಯ 9ನೇ ವಚನದಲ್ಲಿ ಹೇಳಿದ ಹಾಗೆ ದೇವರು ತಾನು ನಮ್ಮ ಎಲ್ಲ ಯುದ್ಧವನ್ನ ಗೆಲ್ಲುವಂಥ ಶಕ್ತಿಯನ್ನ, ಸಾಮರ್ಥ್ಯವನ್ನ ನಮಗೆ ಕೊಟ್ಟಿದ್ದಾನೆ. ಶಾರೀರಿಕವಾದಂಥ ಯುದ್ಧ ಅಲ್ಲ, ನಾವು ನಾಯಕರ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಹಾಗೂ ಕತ್ತಲೆಯ ಮೇಲೆಯೂ ಯುದ್ಧವನ್ನ ಮಾಡಿ ಗೆಲ್ಲುವಂಥ ಸಾಮರ್ಥ್ಯವನ್ನ ಕೇಳುವಂತನಾಗಿದ್ದೇನೆ. ಎಫೆಸ 6ನೇ ಅಧ್ಯಾಯ 12ನೇ ವಚನದಲ್ಲಿ ಇದನ್ನು ನಾವು ನೋಡ್ತೇವೆ. 6ನೇ ಅಧ್ಯಾಯ 13ರಿಂದ 17ನೇ ವಚನದಲ್ಲಿ ನಾವು ನೋಡುವಾಗ ದೇವರು ನಮಗೆ ಬೇಕಾಗಿರುವಂತ ಯುದ್ಧದ ಆಯುಧಗಳನ್ನ ದೇವರು ನಮಗೆ ಕೊಟ್ಟಿದ್ದಾನೆ. ಆದ್ರೆ ಯುದ್ಧವನ್ನ ಗೆಲ್ಲಬೇಕಾದ್ರೆ ದೇವರ ಮೇಲೆ ಸಂಪೂರ್ಣವಾದಂತ ನಂಬಿಕೆನ ಇಟ್ಟು ದೇವರನ್ನ ನಾವು ಹಿಂಬಾಲಿಸಬೇಕು. ಎಫೆಸ 6ನೇ ಅಧ್ಯಾಯ 18ನೇ ವಚನದಲ್ಲಿ ಹೇಳುವ ಪ್ರಕಾರ. ಕಡೆಯದಾಗಿ ನಾವು ಸಫಲತೆಯನ್ನ ಹಾಗೂ ಕೃತಜ್ಞತೆಯನ್ನ ನಾವು ಸಲ್ಲಿಸುವಂತ ಸಮಯ. ಈಗ ನಾವು ಯುದ್ಧವನ್ನ ಗೆಲ್ಲುವಂತರಾಗಿದ್ದೇವೆ. ಆ ಯುದ್ಧವನ್ನ ನಮ್ಮ ಶಕ್ತಿಯಿಂದ ಅಲ್ಲ ಅಥವಾ ಲೌಕಿಕವಾದಂಥ ಜ್ಞಾನದಿಂದ ಅಲ್ಲ, ಆದರೆ ದೇವರ ದೃಷ್ಟಿಯಿಂದ, ದೇವರ ಸಹಾಯದಿಂದ ನಾವು ಗೆಲ್ಲುವಂತರಾಗ್ತೀವಿ. ಈ ಲೋಕದಲ್ಲಿ ನಾವು ಗೆಲ್ಲುವಂಥ ಎಲ್ಲ ಅಂಶಗಳು ಅದು ತಾತ್ಕಾಲಿಕವಾಗಿರ್ಬೋದು. ಆದರೆ ಯೆಹೋಶುವ 1ನೇ ಅಧ್ಯಾಯ 8ನೇ ಅಧ್ಯಾಯದಲ್ಲಿ ನೋಡುವಾಗ ನಾವು ದೇವರ ಮುಖಾಂತರ ಗೆಲ್ಲುವಂಥ ಯುದ್ಧ ಅದು ನಿತ್ಯಕ್ಕೂ ಶ್ರೇಷ್ಠವಾದಂಥದ್ದು. ನಮ್ಮಿಂದಲ್ಲ, ದೇವರ ನಂಬಿಕೆಯಿಂದಲೇ ನಾವು ಗೆದ್ದಂತೆ ನಾವು ನೋಡಬೇಕು. ರೋಮಾಪುರದವರಿಗೆ 3ನೇ ಅಧ್ಯಾಯ 31ನೇ ವಚನದಲ್ಲಿ ನಾವು ನೋಡುವ ಹಾಗೆ ನಾವು ದೇವರನ್ನ ನಂಬಿದರ ಮುಖಾಂತರ, ದೇವರ ನಂಬಿಕೆಯನ್ನ ನಾವು ಪಡೆದುಕೊಳ್ಳುವ ಮುಖಾಂತರ ನಾವು ಮಾಡುವ ಎಲ್ಲ ಸಂಬಂಧದಲ್ಲಿ ಹಾಗೂ ದೇವರಿಗೂ ನಮಗೂ ಇರುವಂತಹ ಬಂಧನದಲ್ಲಿ ದೃಢತೆಯನ್ನು ನಾವು ಕಾಣಬಹುದು. ಎಲ್ ಎನ್ ಜಿ ವೈಟಮ್ನವರು ಪ್ರಾಫಿಟ್ಸ್ ಅಂಡ್ ಕಿಂಗ್ಸ್ ಪುಟ 576ರಲ್ಲಿ ದೇವರು ನಮಗೆ ಸಹಾಯಕನಾಗಿದ್ದಾನೆ, ಆ ಸಹಾಯವು ಎಲ್ಲಿಂದ ಬರುತ್ತೋ ನಮಗೆ ಕಾಣದು, ಆದರೆ ಆತನ ಮೇಲೆ ನಂಬಿಕೆ ಇಡುವಂಥವರು ಎಂದಿಗೂ ನಿರಾಶೆ ಹೋಗುವುದಿಲ್ಲ ಎನ್ನುವಂಥ ಮಾತುಗಳನ್ನು ಅಲ್ಲಿ ನಾವು ನೋಡ್ಬೋದು. ನಾವು ಈ ತ್ರೈಮಾಸಿಕ ಯೆಹೋಶುವನ ಒಂದು ಪುಸ್ತಕವನ್ನು ಧ್ಯಾನ ಮಾಡುವಾಗ ಆತನ ನಾಯಕತ್ವವನ್ನು ನಾವು ಹೆಜ್ಜೆ ಹೆಜ್ಜೆಯಾಗಿ ಗಮನಿಸುವಾಗ ದೇವರು ಶಕ್ತನಾಗಿದ್ದಾನೆ ಹಾಗೂ ತನ್ನ ಜನರನ್ನು ಯಾವ ರೀತಿ ಕಾನಾನ್ ದೇಶಕ್ಕೆ ತೆಗೆದುಕೊಂಡು ಹೋಗಿ
ಹೋಗಿದ್ದಾನೆ ಎನ್ನುವಂತ ನೋಡುವಾಗ, ಅದೇ ರೀತಿ ನಮ್ಮನ್ನ ಯಾವ ರೀತಿ ದೇವರು ಪರಲೋಕ ರಾಜ್ಯಕ್ಕೆ ಕರೆದುಕೊಂಡು ಹೋಗುವಂತ ನೀತಿಯನ್ನ, ರೀತಿಯನ್ನ ನಾವು ನೋಡುವಂತರಾಗಿರ್ತೇವೆ. ದೇವರು ನಿಮ್ಮನ್ನ, ನಿಮ್ಮ ಕುಟುಂಬವನ್ನ ಏರಾಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್.